ಪಾಕಿಸ್ತಾನದಲ್ಲಿ ದೊಡ್ಡ ಬೆಳವಣಿಗೆ. ಮುನೀರ್ ಕೈಗೆ ಇಡೀ ದೇಶ. ಸಂವಿಧಾನ ಬದಲಿಸಿದ ಪಾಕಿಸ್ತಾನ. ನಮಸ್ಕಾರ ಸ್ನೇಹಿತರೆ. 3 ವರ್ಷದ ಹಿಂದೆ ಮುನೀರ್ ಅನ್ನೋ ಮತಾಂಧ ಮುಲ್ಲಾ ಪಾಕಿಸ್ತಾನ ಸೇನೆಯ ಅಧಿಕಾರ ವಹಿಸಿಕೊಂಡಾಗ ಪಾಕಿಸ್ತಾನಕ್ಕೆ ಮುಂದೇನ್ ಕಾದಿದೆ ಅಂತ ಇಡೀ ಜಗತ್ತು ಮಾತಾಡ್ತಿತ್ತು. ನಾವು ಕೂಡ ಇವನು ಅಧಿಕಾರ ವಹಿಸಿಕೊಂಡ ದಿನಗಳಲ್ಲೇ ಈ ಸಾಧ್ಯತೆಯ ಬಗ್ಗೆ ಹೇಳಿದ್ವಿ. ಈಗ ಅದೆಲ್ಲ ಒಂದೊಂದಾಗಿ ನಿಜವಾಗ್ತದೆ. ಮಹತ್ವದ ಬೆಳವಣಿಗೆಯಲ್ಲಿ ಪಾಕ್ ಸಂವಿಧಾನಕ್ಕೆ ಐತಿಹಾಸಿಕ ತಿದ್ದುಪಡಿ ತಂದಿದ್ದು ಮುನೀರನಿಗೆ ಕಂಡು ಕೇಳರಿಯದ ಪವರ್ ಕೊಡಲಾಗಿದೆ. ಸೇನಾಡಳಿತಕ್ಕೆ ಸಂಬಂಧಪಟ್ಟಂತೆ ಹಾಗೆ ದೇಶವನ್ನ ನಿಯಂತ್ರಣ ಮಾಡೋಕೆ ಸಂಬಂಧಪಟ್ಟಂತೆ ಭಾರೀ ಬದಲಾವಣೆ ಮಾಡಲಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಹಿಂದಿನ ಯಾವುದೇ ಮಿಲಿಟರಿ ಆಫೀಸರ್ಗೂ ಪಾಕ್ ಒಳಗೆ ಇಷ್ಟು ಪವರ್ ಸಿಕ್ಕಿರಲಿಲ್ಲ. ಮುಷರಫ್, ಜಿಯಾ ಉಲ್ ಹಕ್ ಎಲ್ಲರಿಗಿಂತಲೂ ಇವನನ್ನ ಪವರ್ಫುಲ್ ಮಾಡಲಾಗಿದೆ. ಇದನ್ನ ವಿರೋಧಿಸಿ ಪಾಕ್ ಒಳಗೆ ಭಾರೀ ಪ್ರತಿಭಟನೆ ಶುರುವಾಗಿದ್ದು ಕೆಲವರು ಮುನೀರ್ ಈಗ ಕ್ಲಿಯರ್ ಆಗಿ ಸರ್ವೋಚ್ಚ ನಾಯಕನಾದ ಅಂತ ಬೆಂಕಿ ಉಗುಳ್ತಾ ಇದ್ದಾರೆ. ಇಡೀ ಪಾಕಿಸ್ತಾನ ಇನ್ನಷ್ಟು ಬಿಗಿಯಾಗಿ ಮುನೀರನ ಮುಷ್ಟಿಯೊಳಗೆ ಸಿಕ್ಕಾಕೊಂಡಂತಾಗಿದೆ. ಹಾಗಿದ್ರೆ ಪಾಕ್ ಒಳಗೆ ಆಗಿರೋ ಈ ಮೇಜರ್ ಬದಲಾವಣೆ ಏನು? ಆಪರೇಷನ್ ಸಿಂಧೂರ್ ನಂತರ ಪಾಕ್ ಈ ನಿರ್ಧಾರ ತಗೋತಿರೋದ್ಯಾಕೆ? ಪಾಕ್ನ ಈ ಬದಲಾವಣೆ ಯಾಕೆ ಇಷ್ಟು ಚರ್ಚೆಯಾಗ್ತಿದೆ? ಬನ್ನಿ ಪಾಕ್ನ ಈ ನಿರ್ಧಾರದ ಹಿಂದಿನ ಸಂಪೂರ್ಣ ವಿಷಯವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮುನೀರ್ ಕೈಗೆ ಪಾಕ್, ಸಂವಿಧಾನಕ್ಕೆ ಮೇಜರ್ ಸರ್ಜರಿ. ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಅದರ ಸಂವಿಧಾನ ಇದು ಯಾವಾಗ ಬದಲಾಗುತ್ತೆ, ಯಾವಾಗ ಇರುತ್ತೆ ಹೇಳಕ್ ಬರಲ್ಲ. ಎಲ್ಲಾ ದೇಶಗಳಲ್ಲಿ ಇರೋ ಥರ ನಂದು ಒಂದಿರ್ಲಿ ಅಂತ ಪಾಕಿಸ್ತಾನ ಒಂದು ಸಂವಿಧಾನ ಮಾಡ್ಕೊಂಡಿದೆ. ಆದ್ರೆ ಅದನ್ನ ಒಂದು ದಿನವೂ ಅವರು ಗೌರವಿಸೋ ಕೆಲಸ ಮಾಡಿಲ್ಲ. ಹುಟ್ಟಿದ 80 ವರ್ಷಗಳಲ್ಲಿ 3 ಸಂವಿಧಾನ ಬದಲಿಸಿರೋ ಪಾಕ್ ಬಹುತೇಕ ಕಾಲವನ್ನ ಸೇನಾಡಳಿತದಲ್ಲಿ ಕಂಡಿದೆ. ಇಷ್ಟಾದ್ರೂ ಜಗತ್ತನ್ನ ಮೆಚ್ಚಿಸೋಕೆ ಒಂದು ಸಂವಿಧಾನ ಇಟ್ಕೊಂಡಿದೆ. ಆ ಸಂವಿಧಾನದಲ್ಲಿ ಒಂದಷ್ಟು ಪ್ರಮುಖ ಎನಿಸೋ ವಿಧಿಗಳಿದ್ದು ಅದಕ್ಕೆ ಈಗ ತಿದ್ದುಪಡಿ ತರಲಾಗಿದೆ. ಅದರಲ್ಲೂ 243ನೇ ವಿಧಿಯ ತಿದ್ದುಪಡಿ ಈಗ ಪಾಕ್ ಒಳಗೆ ಕೋಲಾಹಲ ಎಬ್ಬಿಸಿದೆ. ಯಾಕಂದ್ರೆ ಇದನ್ನ ಪಾಕ್ ಸೇನಾ ಇತಿಹಾಸದಲ್ಲಿ ಮತ್ತು ಅಲ್ಲಿನ ಆಡಳಿತದಲ್ಲಿ ದಶಕಗಳಲ್ಲೇ ಮಾಡಿದ ದೊಡ್ಡ ಬದಲಾವಣೆ ಎನ್ನಲಾಗ್ತಿದೆ. ಇದಕ್ಕೆ ಪಾಕ್ನ ಶಹಬಾಜ್ ಸಂಪುಟ ಅಂದ್ರೆ ಮುನೀರನ ಶಿಷ್ಯ ಸಹಿ ಮಾಡಿದ್ದು ಸಂಸತ್ತಲ್ಲಿ ಮಂಡನೆಯಾಗಿದೆ. ಇದರಲ್ಲಿ ಹೊಸ ಹುದ್ದೆಗಳನ್ನ ಕೂಡ ಸೃಷ್ಟಿಸಲಾಗಿದ್ದು ಮುನೀರ್ಗೆ ಅಡ್ಡಲಾಗಿದ್ದ ಹುದ್ದೆಗಳನ್ನ ತೆಗೆಯಲಾಗಿದೆ. ಮುನೀರನೇ ಎಲ್ಲದಕ್ಕೂ ಬಾಸ್, ಮಿರ್ಜಾ ಹುದ್ದೆಗೆ ಕೊನೆ ಮೊಳೆ. ಅಂದಹಾಗೆ ಪಾಕ್ ಸಂವಿಧಾನದ 243ನೇ ವಿಧಿಗೆ 27ನೇ ತಿದ್ದುಪಡಿ ಮಾಡಲಾಗಿದೆ. ಇದರಡಿಯಲ್ಲಿ ಹೊಸ ಪವರ್ಫುಲ್ ಹುದ್ದೆಯನ್ನ ಸೃಷ್ಟಿಸಲಾಗಿದೆ. ಇದನ್ನ ರಕ್ಷಣಾ ಪಡೆಗಳ ಮುಖ್ಯಸ್ಥ ಸಿಡಿಎಫ್ ಅಂತ ಕರೆಯಲಾಗ್ತದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಹುದ್ದೆಯನ್ನ ಕೂಡ ಮುನೀರ್ಗೆ ಕೊಡಲಾಗ್ತದೆ. ಈ ಹುದ್ದೆ ಸಿಕ್ಕಿರೋರು ಏಕಕಾಲದಲ್ಲಿ ಪಾಕಿಸ್ತಾನದ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರಾಗ್ತಾರೆ. ಥೇಟ್ ನಮ್ಮಲ್ಲಿ ಸಿಡಿಎಸ್ ಹುದ್ದೆ ಇದೆಯಲ್ಲ, ಅದೇ ಹುದ್ದೆಯನ್ನ ಪಾಕಿಸ್ತಾನ ಈಗ ಸೃಷ್ಟಿಸಿಕೊಂಡಿದೆ. ಹಾಗಂತ ಇದು ಎಲ್ಲಾ ದೇಶಗಳಲ್ಲಿರೋ ಸಿಡಿಎಸ್ ಹುದ್ದೆಗಳ ತರ ಅಲ್ಲ. ಯಾಕಂದ್ರೆ ಭಾರತದಲ್ಲಿ ಅಥವಾ ಅಮೆರಿಕಾದಲ್ಲಿ ಅಥವಾ ಇಸ್ರೇಲ್ನಂತ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಸೇನೆ ದೇಶವನ್ನ ಕಾಯೋ ಕೆಲಸ ಮಾತ್ರ ಮಾಡುತ್ತೆ. ಸಿಡಿಎಸ್ ಆದವರು ಸೇನೆಗೆ ಮಾತ್ರ ಮುಖ್ಯಸ್ಥರಾಗ್ತಾರೆ. ಆದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಹಂಗಲ್ಲ. ಅಲ್ಲಿ ಸೇನಾ ಮುಖ್ಯಸ್ಥ ಅಂದ್ರೆ ದೇಶದ ಮುಖ್ಯಸ್ಥ ಕೂಡ. ಅದ್ರಲ್ಲೂ ಇಷ್ಟು ದಿನ ಭೂಸೇನಾ ಮುಖ್ಯಸ್ಥನನ್ನೇ ಪಾಕ್ ಒಳಗೆ ದೊಡ್ಡ ಲೀಡರ್ ಅಂತ ಪರಿಗಣಿಸಲಾಗ್ತಿತ್ತು. ಮುನೀರ್ ಅದನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಂಡು ಸರ್ಕಾರವನ್ನ ಅಲುಗಾಡಿಸ್ತಿದ್ದ. ಈಗ 3 ಪಡೆಗಳ ಮುಖ್ಯಸ್ಥ ಸ್ಥಾನ ಕೂಡ ಅವನಿಗೆ ಸಿಕ್ಕಿದ್ರೆ ಪಾಕ್ ಪೂರ್ತಿ ಮುನೀರನ ಕಂಟ್ರೋಲ್ಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಹುದ್ದೆಗೆ ಸಾಂವಿಧಾನಿಕ ಸ್ಥಾನಮಾನವನ್ನೂ ಕೊಡಲಾಗಿದೆ. ಅಫ್ಕೋರ್ಸ್ ಇಲ್ಲಿ ಪಾಕಿಸ್ತಾನದ ಸಂವಿಧಾನಕ್ಕೆ ಕಿಮ್ಮತ್ತಿಲ್ಲ. ಅಂಥದ್ರಲ್ಲಿ ಈ ಕೆಲ್ಸಕ್ಕೆ ಬಾರದ ಮಾನ್ಯತೆ ತಗೊಂಡು ಏನ್ ಮಾಡ್ತಾರೆ ಅನ್ಸ್ತಿರ್ಬೋದು. ಆ ನಿಟ್ಟಿನಲ್ಲಿ ನೋಡಿದ್ರೆ ಒಂದ್ ಮಟ್ಟಿಗೆ ಅದು ಸತ್ಯ. ಆದ್ರೆ ಪಾಕ್ನಲ್ಲಿನ ಒಂದಷ್ಟು ಪ್ರಗತಿಪರರಿಗೆ, ಅಲ್ಲಿರೋ ಒಂದಷ್ಟು ವಿದ್ಯಾವಂತ ಎನಿಸಿಕೊಂಡ ಜನರಿಗೆ ಹಾಗೆ ಸೇನೆಯ ಆಡಳಿತಾಧಿಕಾರಿಗಳಿಗೂ ಉತ್ತರ ಕೊಡ್ಬೇಕು ಅಂದ್ರೆ ಈ ಸಂವಿಧಾನಾತ್ಮಕ ಅನ್ನೋ ಗುರಾಣಿ ಮುಖ್ಯವಾಗತ್ತೆ. ನಾಳೆ ಆತನ ವಿರುದ್ಧ ಯಾವುದೇ ಕ್ರಮ ಕೂಡ ತಗೊಳ್ಳೋಕೆ ಆಗಲ್ಲ. ಆತನಿಗೆ ಸಂವಿಧಾನದ ಪ್ರೊಟೆಕ್ಷನ್ ಸಿಗತ್ತೆ. ಜಗತ್ತಿನ ಮುಂದೆ ಕೂಡ ಸಂವಿಧಾನದ ಪ್ರಕಾರವೇ ಆತ ಆಡಳಿತ ಮಾಡ್ತಿದ್ದಾನೆ ಅಂತ ಹೇಳ್ಕೋಬಹುದು. ಹೀಗಾಗಿ ಈ ಹುದ್ದೆ ಈಗ ಪಾಕ್ ಒಳಗೆ ಕಿಚ್ಚು ಹಬ್ಬಿಸ್ತಿದೆ. ಸೇನಾ ಮುಖ್ಯಸ್ಥನ ಪಟ್ಟ ಹೊತ್ತಿರೋ ಮುನೀರ್ ಇನ್ಮುಂದೆ 3 ಕಡೆ ಮುಖ್ಯಸ್ಥನಾಗ್ತಾನೆ. ಪಾಕಿಸ್ತಾನದ ಡಿಫೆನ್ಸ್ ಫೋರ್ಸ್, ಪಾಕ್ನ ಭೂಸೇನಾ ಮುಖ್ಯಸ್ಥ ಮತ್ತು ದೇಶದ ಸರ್ವೋಚ್ಚ ಮಿಲಿಟರಿ ನಾಯಕನಾಗ್ತಾನೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು.
ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೇಲ್ಸ್ ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇದ್ದ ಒಂದು ತೊಡಕಿಗೂ ಬೆಂಕಿ. ಇನ್ನು ಈ ಹೊಸ ಸಂವಿಧಾನದ ತಿದ್ದುಪಡಿಯ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಈಗ ಪಾಕ್ ಸೇನೆಯಲ್ಲಿದ್ದ ಸಿಜೆಸಿಎಸ್ಸಿ ಹುದ್ದೆಯನ್ನ ತೆಗೆಯಲಾಗ್ತಿದೆ. ಏನಿದು ಹುದ್ದೆ? ಸ್ನೇಹಿತರೆ, ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ತನಕ ಪಾಕಿಸ್ತಾನದ 3 ಆರ್ಮಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ಇದೇ ಸಿಜೆಸಿಎಸ್ಸಿ. ಇದನ್ನ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿ ಅಂತ ಕರೀತಾರೆ. 1971ರ ಯುದ್ಧದಲ್ಲಿ ಸೋತ ನಂತರ ಪಾಕಿಸ್ತಾನ ಈ ಹುದ್ದೆ ಸೃಷ್ಟಿಸಿಕೊಂಡಿತ್ತು. 3 ಪಡೆಗಳ ನಡುವೆ ಸಮನ್ವಯ ಸಾಧಿಸೋಕೆ ಇದನ್ನ ಕ್ರಿಯೇಟ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಲಿ, ಇವತ್ತಿಗೂ ಪಾಕಿಸ್ತಾನದ 3 ಪಡೆಗಳಿಗೆ ಈ ಹುದ್ದೆ ಮುಖ್ಯಸ್ಥರ ತರ ಇತ್ತು. ಸಿಜೆಸಿಎಸ್ಸಿ ಹುದ್ದೆಯಲ್ಲಿ ಇಷ್ಟು ದಿನ ಜನರಲ್ ಶಾಹಿರ್ ಶಂಷದ್ ಮಿರ್ಜಾ ಅಧಿಕಾರ ಮಾಡ್ತಿದ್ರು. ಆದ್ರೆ ನವೆಂಬರ್ 27ಕ್ಕೆ ಇವರ ಅಧಿಕಾರಾವಧಿ ಮುಗಿತಿದೆ. ಸೊ ಅವರ ಅಧಿಕಾರಾವಧಿ ಮುಗಿದ್ಮೇಲೆ ಹೊಸ ವ್ಯಕ್ತಿ ನೇಮಕವಾಗಬೇಕಿತ್ತು. ಆದ್ರೆ ಈಗ ಶಾಶ್ವತವಾಗಿ ಆ ಹುದ್ದೆಯನ್ನೇ ತೆಗೆದುಹಾಕಲಾಗಿದೆ. ಮುನೀರನಿಗೆ ತಲೆನೋವಾಗಿ ಕಾಡ್ತಿದ್ದ, ಮುನೀರನ ಅಧಿಕಾರಕ್ಕೆ ತೊಡಕಾಗಿದ್ದ ಈ ಹುದ್ದೆಗೆ ಬೆಂಕಿ ಇಟ್ಟು ಸುಟ್ಟಿದ್ದಾರೆ. ಸೊ ನವೆಂಬರ್ 27ರಿಂದ ಜಂಟಿ ಕಮಿಟಿ, ಒಂಟಿ ಕಮಿಟಿ ಏನೂ ಇರಲ್ಲ. ಎಲ್ಲವೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನೇ ಆಗಿರ್ತಾನೆ. ಹೊಸದಾಗಿ ಸೃಷ್ಟಿಯಾಗಿರೋ ಸಿಡಿಎಫ್ ಮುನೀರೇ ಇದನ್ನ ನಿಭಾಯಿಸಲಿದ್ದಾನೆ. ಇದ್ರಲ್ಲಿ ಮುಂದೆ ಯಾವುದೇ ಹೊಸ ನೇಮಕಾತಿ ಆಗಲ್ಲ ಅಂತ ಪಾಕ್ನ ಕಾನೂನು ಸಚಿವ ಆಜಂ ನಜೀರ್ ತರಾರ್ ಈಗಾಗಲೇ ಸ್ಪಷ್ಟಪಡಿಸಿ ಆಗಿದೆ. ಅಷ್ಟೇ ಅಲ್ಲ, ಇದು ಮುನೀರನಿಗೆ ಎಷ್ಟು ಪವರ್ ಕೊಡ್ತಿದೆ ಅಂದ್ರೆ ಮುಂದೆ ಇವನೇ 3 ಪಡೆಗಳಿಗೆ ಅಂದ್ರೆ ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗೆ ಮುಖ್ಯಸ್ಥರನ್ನು ನೇಮಿಸ್ತಾನೆ. ತಿದ್ದುಪಡಿ ಪ್ರಕಾರ ಪಾಕ್ನ ಅಧ್ಯಕ್ಷರು, ಪ್ರಧಾನಮಂತ್ರಿ ಇದಕ್ಕೆ ಸಲಹೆ ಕೊಡ್ತಾರಂತೆ. ಆ ಸಲಹೆಗೆ ಎಷ್ಟು ಬೆಲೆ ಇದೆ ಅದು ನಿಮ್ಗೆ ಗೊತ್ತು. ಸೊ ಆ ಸಲಹೆ ಸ್ವೀಕಾರ ಮಾಡಿ 3 ಸೇನೆಗೆ ಚೀಫ್ಗಳನ್ನ ನೇಮಿಸಲಾಗತ್ತೆ. ಹೀಗಾಗಿ ಇದು ಮುನೀರನ ಪಾಲಿಗೆ ದೊಡ್ಡ ಪ್ರಮೋಷನ್ ಅಂತ ಬಣ್ಣಿಸಲಾಗ್ತಿದೆ. ನ್ಯೂಕ್ಲಿಯರ್ ಕಮಾಂಡ್ ಕೂಡ ಮುನೀರನ ಕೈಗೆ. ಇನ್ನು ಹೊಸ ತಿದ್ದುಪಡಿಯಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಕಮಾಂಡ್ ಅನ್ನ ಮುನ್ನಡೆಸೋಕೆ ಕಮಾಂಡರ್ ಆಫ್ ದಿ ನ್ಯಾಷನಲ್ ಸ್ಟ್ರಾಟಜಿಕ್ ಕಮಾಂಡ್ ಅನ್ನೋ ಹೊಸ ಹುದ್ದೆ ಕೂಡ ಸೃಷ್ಟಿಸಲಾಗಿದೆ. ಇದು ಪಾಕಿಸ್ತಾನದ ಅಣ್ವಸ್ತ್ರ ಚಟುವಟಿಕೆಗಳನ್ನ ನೋಡ್ಕೊಳ್ಳುತ್ತೆ. ಅಂದ್ರೆ ಅಣುದಾಳಿ, ಅವುಗಳ ನಿಯೋಜನೆ ಎಲ್ಲವನ್ನ ಈ ವಿಂಗ್ ನೋಡ್ಕೊಳ್ಳುತ್ತೆ. ನೋಟ್ ಮಾಡಬೇಕಾದ ವಿಷಯ ಅಂದ್ರೆ ಈ ಅಧಿಕಾರ ಕೂಡ ಸೇನೆಯವರ ಕೈಲೇ ಇರುತ್ತೆ. ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ ಅಂದ್ರೆ ಸೇನಾ ಪಡೆಗಳ ಮುಖ್ಯಸ್ಥರ ಶಿಫಾರಸಿನ ಮೇರೆಗೆ ಪಾಕ್ ಪ್ರಧಾನಿ ಇದಕ್ಕೆ ಮುಖ್ಯಸ್ಥರನ್ನ ನೇಮಿಸ್ತಾರೆ. ಈ ಮೂಲಕ ಸಿಡಿಎಫ್ ಹುದ್ದೆ ಪಡ್ಕೋತಿರೋ ಮುನೀರನೇ ಪಾಕ್ನ ಅಣ್ವಸ್ತ್ರಗಳ ಮೇಲೂ ಹೆಚ್ಚಿನ ಹಿಡಿತ ಇಟ್ಕೊಂಡಂತೆ ಆಗತ್ತೆ. ಅಫ್ಕೋರ್ಸ್ ಪಾಕ್ನ ಅಣ್ವಸ್ತ್ರಗಳನ್ನ ಅಮೆರಿಕ ಹಿಡಿದಿಟ್ಕೊಂಡಿದೆ ಅನ್ನೋ ಪಿಸು ಗುಸುಗುಸು ಇದೆ. ಆದ್ರೆ ಅದು ಎಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದು ಹೊರ ಜಗತ್ತಿಗೆ ಗೊತ್ತಿಲ್ಲ. ಜೊತೆಗೆ ಮುಂಚೆ ಪಾಕ್ನ ಭೂಸೇನೆ, ವಾಯುಸೇನೆ ಎಲ್ರಿಗೂ ಇದರ ಮೇಲೆ ಅಧಿಕಾರ ಇರ್ತಿತ್ತು. ಆದ್ರೆ ಈಗ ಮುನೀರ್ ಒಬ್ಬನ ಕೈಗೆ ಇದರ ಅಧಿಕಾರ ಹೋಗ್ತಿದೆ. ಜೊತೆಗೆ ಇದೇ ಬಿಲ್ ಫೀಲ್ಡ್ ಮಾರ್ಷಲ್ ಆಫ್ ದಿ ಏರ್ ಫೋರ್ಸ್ ಮತ್ತು ಅಡ್ಮಿರಲ್ ಆಫ್ ದಿ ಫ್ಲೀಟ್ ರ್ಯಾಂಕ್ನ ಅಧಿಕಾರಿಗಳಿಗೆ ವಿಶೇಷ ಸೌಲಭ್ಯ ನೀಡುತ್ತೆ. ಇಂಥವರಿಗೆಲ್ಲ ಜೀವನ ಪರ್ಯಂತ ಯೂನಿಫಾರ್ಮ್, ರ್ಯಾಂಕ್ ಮತ್ತು ಎಲ್ಲಾ ಸವಲತ್ತುಗಳನ್ನ ನೀಡಲಾಗುತ್ತೆ. ನಿವೃತ್ತಿ ನಂತರ ಕೂಡ ಇವರಿಗೆ ಅದೇ ತರ ಗೌರವ ಕೊಡಲಾಗುತ್ತೆ. ಇವರಿಗೆ ಕಾನ್ಸ್ಟಿಟ್ಯೂಷನಲ್ ಶೀಲ್ಡ್ ಅಂದ್ರೆ ಇವರ ವಿರುದ್ಧ ಯಾವುದೇ ಕೇಸ್ ದಾಖಲಾದ್ರೂ ಅಧಿಕಾರದಿಂದ ಕೆಳಗಿಳಿಯೋವರೆಗೂ ಇವರನ್ನ ವಿಚಾರಿಸೋ ಹಾಗಿಲ್ಲ, ಕೋರ್ಟ್ಗೆ ಕರ್ಕೊಂಡು ಹೋಗೋ ಹಾಗಿಲ್ಲ. ಇವರನ್ನ ದೋಷಾರೋಪಣೆ ಅಂತಹ ಸಂಸದೀಯ ಪ್ರಕ್ರಿಯೆ ಮೂಲಕ ಮಾತ್ರ ತೆಗಿಬಹುದು. ಇತ್ತ ಪಾಕ್ನ ಕಾನೂನು ಸಚಿವ ತರಾರ್ ಕೂಡ ಈ ಹುದ್ದೆಗಳ ಕುರಿತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಂಥ ಹುದ್ದೆಗಳನ್ನ ರದ್ದು ಮಾಡೋ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ, ಪಾಕ್ ಪ್ರಧಾನಿಗೆ ಇಲ್ಲ ಅಂದಿದ್ದಾರೆ. ಜೊತೆಗೆ ಇದೇ ತಿದ್ದುಪಡಿಯಲ್ಲೂ ನ್ಯಾಯಾಂಗ ವ್ಯವಸ್ಥೆಗೂ ಸರ್ಜರಿ ಆಗಿದೆ. ಈ ಬಿಲ್ ಫೆಡರಲ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಎಫ್ಸಿಸಿ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಇದು ತುಂಬಾ ಪವರ್ಫುಲ್ ಜುಡಿಷಿಯಲ್ ಬಾಡಿ ಅಂತ ಹೇಳಲಾಗ್ತಿದೆ. ಇದರ ನೇಮಕ ಕೂಡ ಪರೋಕ್ಷವಾಗಿ ಸೇನೆ ಕೈಗೆ ಹೋಗ್ತಿದೆ. ಯಾಕಂದ್ರೆ ಈಗ ಪಾಕ್ ಒಳಗೆ ಹೆಸರಿಗಾದ್ರೂ ಸುಪ್ರೀಂ ಕೋರ್ಟ್ ಸ್ವತಂತ್ರ ಬಾಡಿಯಾಗಿದೆ. ಆದ್ರೆ ಇದು ಸರ್ಕಾರಿ ವಿವಾದಗಳಲ್ಲಿ ನೇರವಾಗಿ ಭಾಗಿಯಾಗುತ್ತೆ. ಪಾಕ್ ಅಧ್ಯಕ್ಷರು, ಪ್ರಧಾನಿ ಮತ್ತು ಅಲ್ಲಿನ ಸಂಸತ್ತಿನ ಇನ್ವಾಲ್ವ್ಮೆಂಟ್ನಲ್ಲಿ ಈ ಕೋರ್ಟ್ಗೆ ಜಡ್ಜ್ಗಳ ನೇಮಕ ಮಾಡಲಾಗುತ್ತೆ. ಸೊ ಸರ್ಕಾರವೇ ಇದರಲ್ಲಿ ನೇರ ಪಾಲುದಾರ ಆಗ್ತಿರೋದ್ರಿಂದ ಆ ಸರ್ಕಾರವನ್ನ ಹಿಂದಿನಿಂದ ನಡೆಸೋ ಸೇನೆಗೆ ಇದನ್ನ ಕಂಟ್ರೋಲ್ ಮಾಡುತ್ತೆ. ಇದೇ ಕಾರಣಕ್ಕೆ ಪಾಕ್ನ ಕಾನೂನು ತಜ್ಞರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಪಾಕ್ ಸುಪ್ರೀಂ ಕೋರ್ಟ್ನ ಅಧಿಕಾರವನ್ನ ಕಸಿದುಕೊಳ್ಬಹುದು. ಸಾಂವಿಧಾನಿಕ ವಿಷಯಗಳು ಈ ಹೊಸ ಕೋರ್ಟ್ಗೆ ವರ್ಗಾವಣೆಯಾದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿ ಬದಲಾಗಬಹುದು ಅಂತ ಪಾಕ್ ವಕೀಲರು ಕಳವಳ ಹೊರಹಾಕಿದ್ದಾರೆ. ಅಲ್ಲದೆ ಈ ಹೊಸ ಕೋರ್ಟ್ ಸುಪ್ರೀಂ ಕೋರ್ಟ್ ಅನ್ನ ದುರ್ಬಲಗೊಳಿಸಬಹುದು ಅಂತಿದ್ದಾರೆ. ಪಾಕ್ ಒಳಗೆ ಪ್ರತಿಭಟನೆ.
ಇನ್ನು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸರ್ವಾಧಿಕಾರಿ ತರ ಮೆರೆಯೋಕೆ ಮುನೀರ್ ತಯಾರಾಗ್ತಿರೋ ನಡುವೆ ಪಾಕ್ ಒಳಗೆ ಪ್ರತಿಭಟನೆಯ ಬೆಂಕಿ ಎದ್ದಿದೆ. ಪಾಕ್ನಾದ್ಯಂತ ದೊಡ್ಡ ಪ್ರತಿಭಟನೆ ಶುರುವಾಗಿದೆ. ಮುಲ್ಲಾ ಜನರಲ್ಗೆ ಹೆಚ್ಚಿನ ಅಧಿಕಾರ ನೀಡೋ ಈ ತಿದ್ದುಪಡಿಗೆ ನಮ್ಮ ವಿರೋಧ ಇದೆ ಅಂತ ಹೇಳಿ ಅಲ್ಲಿನ ವಿರೋಧ ಪಕ್ಷಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ವು. ಜೈಲಲ್ಲಿರೋ ಇಮ್ರಾನ್ ಖಾನ್ರ ಪಿಟಿಐ ಪಾರ್ಟಿ ನೇತೃತ್ವದ ವಿಪಕ್ಷಗಳ ಒಕ್ಕೂಟ ತಹಫುಜ್ ಆಯಿನ್ ಇ ಪಾಕಿಸ್ತಾನ ಟಿಟಿಎಪಿ ಪಾಕ್ನಾದ್ಯಂತ ದೊಡ್ಡ ಪ್ರತಿಭಟನೆ ಮಾಡುವುದಕ್ಕೆ ಘೋಷಿಸಿದೆ. ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಹತ್ಕೊಂಡಿದೆ. ಇದೇ ವೇಳೆ ಈ ಪಕ್ಷದ ಟಿಟಿಎಪಿ ಪಾರ್ಟಿ ಸದಸ್ಯ ಅಲ್ಹಂ ರಾಜಾ ನಸೀರ್ ಅಬ್ಬಾಸ್ ಶೆಹಬಾಜ್ ಶರೀಫ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಇದು ಸಂವಿಧಾನದ ಮೂಲ ಅಡಿಪಾಯವನ್ನೇ ಅಲುಗಾಡಿಸೋ ಕ್ರಮ. ಪ್ರಜಾಪ್ರಭುತ್ವ ಸಂಸ್ಥೆಗಳು ಪಾಕ್ ಒಳಗೆ ಪ್ಯಾರಲೈಸ್ ಆಗಿವೆ. 27ನೇ ತಿದ್ದುಪಡಿ ವಿರುದ್ಧ ಇಡೀ ಪಾಕಿಸ್ತಾನ ಹೆಜ್ಜೆ ಹಾಕಬೇಕು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಪಶ್ತೂಕ್ವಾ ಮಿಲಿ ಅವಾಮಿ ಪಾರ್ಟಿ ಪಿಕೆಎಂಎಪಿ ಪಾರ್ಟಿಯ ಮುಖ್ಯಸ್ಥ ಮಹಮ್ಮದ್ ಖಾನ್ ಅಚಕ್ಜೈ ಕೂಡ ಇದೇ ರೀತಿ ಹೇಳಿದ್ದಾರೆ. ನಮ್ಗೆ ಪ್ರತಿಭಟನೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಜೊತೆಗೆ ಪಾಕ್ ಸರ್ಕಾರದಿಂದ ಬಂಧಿತರಾಗಿರೋ ರಾಜಕೀಯ ನಾಯಕರ ಬಿಡುಗಡೆಗೆ ಬೇಡಿಕೆ ಇಟ್ಟು ಕೂಡ ನಾವು ಪ್ರತಿಭಟಿಸ್ತೀವಿ ಅಂದಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಈ ಬೆಳವಣಿಗೆಯಾಗೋದಕ್ಕೆ ಆಪರೇಷನ್ ಸಿಂಧೂರ್ ಕಾರಣ ಎನ್ನಲಾಗ್ತಿದೆ. ಭಾರತದ ಜೊತೆಗಿನ ಯುದ್ಧದ ಟೈಮಲ್ಲಿ ಪಾಕಿಸ್ತಾನದ ಒಳಗೆ ತುಂಬಾ ಸಮಸ್ಯೆ ಆಗಿತ್ತು. 3 ಪಡೆಗಳ ನಡುವೆ ಕೋಆರ್ಡಿನೇಷನ್ ಸಮಸ್ಯೆ ಇತ್ತು. ವಾಯುಪಡೆ ಮುಖ್ಯಸ್ಥರಿಗೂ ಭೂಸೇನಾ ಮುಖ್ಯಸ್ಥ ಮುನೀರ್ಗೂ ಆಗಿ ಬರ್ತಿರ್ಲಿಲ್ಲ ಅಂತ ಸುದ್ದಿ ಇತ್ತು. ಹೀಗಾಗಿ ಈ ಹುದ್ದೆ ಕ್ರಿಯೇಟ್ ಮಾಡಲಾಗಿದೆ ಅಂತ ಪಾಕ್ ಕಡೆಯಿಂದ ಸುದ್ದಿ ಬರ್ತಿದೆ. ಒಟ್ಟಾರೆಯಾಗಿ ಸರ್ವಾಧಿಕಾರಿ ಮುನೀರ್ ಈಗ ಸಂವಿಧಾನಾತ್ಮಕವಾಗಿಯೂ ತನ್ನ ಹುದ್ದೆ ಗಟ್ಟಿ ಮಾಡಿಕೊಂಡಿದ್ದು ಈಗ ಪಾಕ್ ಒಳಗೆ ಮೋಸ್ಟ್ ಪವರ್ಫುಲ್ ಉಗ್ರ ಸೇನಾಧಿಕಾರಿ ಅಂತ ಕರೆಸಿಕೊಂಡಿದ್ದಾನೆ. ಇದರ ವಿರುದ್ಧ ಎದ್ದಿರೋ ಬೆಂಕಿ ಮತ್ಯಾವ ಮಜಲಿಗೆ ಹೋಗುತ್ತೋ ನೋಡ್ಬೇಕು. ಇನ್ನು ಸ್ನೇಹಿತರೆ, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ದಿನಕ್ಕೆ ₹1 ಕಮ್ಮಿ ಪ್ಲಾನ್ ನಲ್ಲಿ ನಮ್ಮ ವಿಶೇಷ ಸದಸ್ಯರಾಗಿ. ಅಂತಹ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮೆಂಬರ್ಸ್ ಓನ್ಲಿ ಕಂಟೆಂಟ್ಗಳು ಸೇರಿ ಸಾಕಷ್ಟು ಸೌಲಭ್ಯ ನೀಡ್ತಿದ್ದೇವೆ. ಸಾಧ್ಯವಾದವರು ಇದನ್ನ ಪರಿಗಣಿಸಿ ಅಂತ ಹೇಳ್ತಾ ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.